ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀನಿವಾಸನ್ ಗುರೂಜಿಯವರ ಆಶೀರ್ವಾದದೊಂದಿಗೆ ನಿಮ್ಮ ಜೊತೆಗೆ ಇವತ್ತು ಹೊಸ ವಿಚಾರದೊಂದಿಗೆ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ನಾವು ಎದ್ದ ತಕ್ಷಣ ದೇವರಿಗೆ ಹೇಗೆ ನಮಸ್ಕಾರ ಮಾಡ್ತೀಯೋ ಹಾಗೆ ನಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಸೂರ್ಯ ಬರೆದಿದ್ರೆ ಈ ಜಗತ್ತೇ ಕತ್ಲು ಅಲ್ವಾ? ಸೂರ್ಯನಿಂದಲೇ ಬೆಳಕು. ಆದ ಕಾರಣ ನಾವೆಲ್ಲರೂ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಈ ರೂಢಿಯಿಂದ ನಮ್ಮ ಆರೋಗ್ಯದಲ್ಲಿ, ನಮ್ಮ ಕೆಲಸದಲ್ಲಿ ಎಷ್ಟೊಂದು ಚೇಂಜಸ್ ಕಾಣುತ್ತೆ ಅನ್ನೋದನ್ನು ನೀವೇ ಕಂಡುಕೊಳ್ಬಹುದು. ಎದ್ದ ತಕ್ಷಣ ನಾವು ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಲ್ಲ, ಹಾಗೆ ನಮಸ್ಕಾರ ಮಾಡುವುದರ ಜೊತೆಗೆ ಈ ಮಂತ್ರವನ್ನು ಸಹ ನೀವು ಹೇಳ್ಕೊಳ್ಬೋದು. ಆಂಗು ಪಾಂಗಾಣಿ ಸರ್ವಾಣಿ ಲಕ್ಷ್ಮೀ ಸೂರ್ಯನಂದನ. ಎಷ್ಟೊಂದು ಸರಳವಾಗಿದೆಯಲ್ಲ. ಇನ್ನೊಂದು ಸರ್ತಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನೀವು ತಂದೆ ತಾಯಿಯರು ಕಲಿತು ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ. ಇನ್ನೊಂದು ಸರ್ತಿ ನಾನು ನಿಮಗೆ ರಿಪೀಟ್ ಮಾಡ್ತೀನಿ. ಆಂಗು ಪಾಂಗಾಣಿ ಸರ್ವಾಣಿ ಲಕ್ಷ್ಮೀ ಸೂರ್ಯನಂದನ. ಆಂಗು ಪಾಂಗಾಣಿ ಸರ್ವಾಣಿ ಲಕ್ಷ್ಮೀ ಸೂರ್ಯನಂದನ. ಇದನ್ನು ನಾವು ಹೇಳಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ನಮ್ಮ ಹಿರಿಯರು ಋಷಿ ಮುನಿಗಳು ಯಾವುದೂ ಹಾಗೆ ಮಾಡಿಲ್ಲ. ಎಲ್ಲವೂ ಪ್ರತಿಯೊಂದು ಅವರು ಹೇಳುವಾಗ ಅದರ ಹಿಂದೆ ಒಂದು ಮೂಲ ಕಾರಣ ಇದ್ದೇ ಇದೆ. ನಮ್ಮ ವಿಜ್ಞಾನಿಗಳು ಹೇಳ್ತಾರೆ, ತಜ್ಞರು ಹೇಳ್ತಾರೆ, ವಿಟಮಿನ್ ಡಿ ನಮಗೆ ಸಿಗೋದು ಸೂರ್ಯನಿಂದಲೇ. ನೋಡಿ, ನಮ್ಮ ಹಿರಿಯರು ಮಾಡಿದಂಥದ್ದು ಎಷ್ಟೊಂದು ಮಹತ್ವ ಇದೆ. ಅದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಧಾರ್ಮಿಕ ಮತ್ತು ದೈವತ್ವದ ಒಂದು ಕೊಡುಗೆ ನಮ್ಮ ಜೊತೆಗೆ ಇರುವಾಗ ನಾವೆಲ್ಲ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಲ್ವೇ? ನೀವು ಇದನ್ನು ಹೇಳಿ ನಿಮ್ಮ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಕಾಣ್ತೀರಾ ಅಂತ ನೀವೇ ಕಂಡುಕೊಳ್ತೀರಾ. ನಮಸ್ಕಾರ. ಮತ್ತೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ.